ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. Our demand, ನಮಗೆ ಬೇಕು ನ್ಯಾಯ ಬೇಕು, ನಮಗೆ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ. ಸರ್, ಇಂದು ಎಐಪಿ ಮತ್ತು ಎಐಜಿಡಿಎಸ್ ಅಖಿಲ ಭಾರತ ಅಂಚೆ ನೌಕರರು, ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರು ಎಐಜಿಡಿಎಸ್ ಶಿವಮೊಗ್ಗ ವಿಭಾಗದಿಂದ ಒಂದು ದಿನದ ಮುಷ್ಕರವನ್ನು ನಡೆಸುತ್ತಿದ್ದೇವೆ. ಕಾರಣಗಳಂದರೆ ನಮ್ಮ ಡಿಮ್ಯಾಂಡ್ಸ್ಗಳು. ರೀಸೆಂಟಾಗಿ ಇಂಡಿಪೆಂಡೆಂಟ್ ಡೆಲಿವರಿ ಅಂತ ಹೇಳಿ ಮಾಡಿದ್ದಾರೆ ಡಿಪಾರ್ಟ್ಮೆಂಟು. ಇಂಡಿಪೆಂಡೆಂಟ್ ಡೆಲಿವರಿನಲ್ಲಿ ನಮಗೆ ಸುರಕ್ಷಿತವಾದ ವ್ಯವಸ್ಥೆಗಳು ಇರುವುದಿಲ್ಲ. ಅವರು ಸುಮ್ಮನೆ ಬೇಕಾಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ 8ನೇ ಆಯೋಗ ಇವತ್ತಿನವರೆಗೂ ರಚನೆ ಆಗಿಲ್ಲ. 8ನೇ ಆಯೋಗ ರಚನೆ ಮಾಡಿ ಅಂತ ಕೇಳ್ತಾ ಇರೋದು. ಆಮೇಲೆ ಕಂಪಲ್ಸರಿ ಗ್ರೌಂಡನ್ನು 5%ಗೆ ಇಳಿಸಿದ್ದಾರೆ. ಅದನ್ನು 8% ಮಾಡಿ ಅಂತ ನಮ್ಮ ಬೇಡಿಕೆ ಇದೆ. ಮತ್ತು UPS, NPS ಮತ್ತು UPS ಅಂತೇಳಿ ಒಂದು ಸ್ಕೀಮ್ ತಂದಿದ್ದಾರೆ. NPS ಅಲ್ಲಿ ಇದ್ದವರು ಮತ್ತು UPSಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಯಾವತ್ತಾದರೂ ಮುಂದಿನ ದಿನಗಳಲ್ಲಿ OPS ಅನ್ನು ಮಾಡಿದ್ರೆ UPSನವರು OPSಗೆ ಬರಲಿಕ್ಕಾಗಲ್ಲ. NPS ಅಲ್ಲಿ ಇದ್ದರೆ ಅವರಿಗೆ ನಷ್ಟ ಆಗುತ್ತೆ. 10 ವರ್ಷದ ಒಳಗಿನ ಪಟ್ಟವರಿಗೆ ಕೇವಲ 1200 ರೂಪಾಯಿನ ಪೆನ್ಷನನ್ನು ಜಾರಿ ಮಾಡ್ತಾ ಇದೆ ಸರ್ಕಾರ. ಅದನ್ನು ಓಲ್ಡ್ ಏಜ್ ಪೆನ್ಷನ್ ನಾವು ಅದನ್ನು ತಿರಸ್ಕರಿಸ್ತಾ ಇದ್ದೀವಿ. ಆದಷ್ಟು ನಮಗೆ OPSನ್ನೇ ಕೊಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಎಐಪಿ ಪ್ರೆಸಿಡೆಂಟ್ ಚಂದ್ರಕುಮಾರ್. ದೇಶಾದ್ಯಂತ ದೇಶೀಯ ಕರೆ ಮೇರೆಗೆ ಎಲ್ಲ ರಾಜ್ಯದಲ್ಲಿ ಹಾಗೂ ಡಿವಿಷನಲ್ ಲೆವೆಲಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಾರಣ ಇಷ್ಟೇ, ನಮ್ಮ ಏನು GDS ನೌಕರನ್ನ ಈಗಾಗಲೇ ಏನು ಇಲಾಖೆ ಕೆಲಸ ಮಾಡ್ತಾ ಇದೆ, ಸೌಲಭ್ಯಗಳು ಇದೆ, ಅದೇ ರೀತಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 8 ಗಂಟೆ ಕೆಲಸ ಆಗ್ತಾಯಿದೆ. ಇವರು ಕೊಟ್ಟಂತ 4 ಗಂಟೆಯಲ್ಲಿ ಮುಕ್ತಾಯ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು ಜೊತೆಗೆ ನಮ್ಮನ್ನು ಕಾಯಂಗೊಳಿಸಬೇಕು. ನಮಗೂ ಸಹ 8ನೇ ವೇತನ ಆಯೋಗದಲ್ಲಿ ವೇತನ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಿದ್ವಿ. ಜೊತೆಗೆ ನಮ್ಮನ್ನು ಎಲ್ಲೋ ಒಂದು ಕಡೆ ಜೀತ ಪದ್ಧತಿ ಶೋಷಣೆಯಿಂದ ಕಾಣ್ತಾ ಇದ್ದಂಥ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳ್ಕೊಳ್ತಾ ಭಾಸ್ಕರ್ ಶೆಟ್ಟಿ, ಶಿವಮೊಗ್ಗ ಡಿವಿಷನ್ ಸೆಕ್ರೆಟರಿ. ಕಾರ್ಮಿಕರೇ ಒಂದಾಗಿ, ಕಾರ್ಮಿಕರೇ ಒಂದಾಗಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಆಶಾ ಕಾರ್ಮಿಕರಿಗೆ ಕನಿಷ್ಠ ನೀಡಲೇಬೇಕು, ನೀಡಲೇಬೇಕು, ಏತಕ್ಕಾಗಿ ಹೋರಾಟ, ಖಾಸಗೀಕರಣ ನಿಲ್ಲಲಿ, ನಿಲ್ಲಲಿ, ಖಾಸಗೀಕರಣ ಬೇಕೇ ಬೇಕು. ಸಾರ್ವಜನಿಕ ವಲಯಗಳ ಮತ್ತು ಸರ್ಕಾರಿ ಉದ್ಯಮಗಳ ಖಾಸಗೀಕರಣವನ್ನು ನಿಲ್ಲಿಸಿ, ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಖಚಿತಪಡಿಸಿ, ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಖಚಿತಪಡಿಸಿ, NPS ಹಾಗೂ UPS ಬೇಡವೇ ಬೇಡ, ಎಲ್ಲರಿಗೂ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೊಳಿಸಿ, ಕಾರ್ಮಿಕ ವಿರೋಧ 4 ಕಾಯ್ದೆಗಳನ್ನು ಹಿಂಪಡೆಯಿರಿ, ಹಿಂಪಡೆಯಿರಿ, ಕಾರ್ಮಿಕ ವಿರೋಧಿ 4 ಕಾಯ್ದೆಗಳನ್ನು ಹಿಂಪಡೆಯಿರಿ, ಹಿಂಪಡೆಯಿರಿ, ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರವಾದ ನೀತಿಗಳನ್ನು ಒಪ್ಪೋದಿಲ್ಲ, ಒಪ್ಪೋದಿಲ್ಲ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ವಿಶ್ವದ ಕಾರ್ಮಿಕರೇ ಒಂದಾಗಿ, ಜಿಂದಾಬಾದ್, JCTU ಜಿಂದಾಬಾದ್. ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಸರ್ಕಾರ ಏನು 10,000 ಅಂತ ಹೇಳಿ ನಿಗದಿ ಮಾಡಿ ನಮಗೆ ಹೋರಾಟದಲ್ಲಿ ನಮಗೆ ಭರವಸೆ ಕೊಟ್ಟು ಕಳಿಸಿದ್ದಾರೆ. ಆ ಭರವಸೆ ಕೊಟ್ಟು ಇಲ್ಲಿವರೆಗೂ ಸಹ ನಮಗೆ ಹಣವನ್ನು ಹಾಕಿಲ್ಲ.
ಪ್ರತಿ ತಿಂಗಳು ನಮಗೆ ಇದೇ ರೀತಿ ಮಾಡ್ತಾ ಬರ್ತಾ ಇದ್ದಾರೆ ಸರ್. ಇವತ್ತಾಗ್ತೀವಿ ನಾವು ಪ್ರತಿ ಸಲ CM ಭೇಟಿ ಆದಾಗ ಕೂಡ ಇದೇ ಥರ ನಿಮಗೆ ಭರವಸೆ ಕೊಟ್ಟಿದ್ದೀವಿ, ನಾವು ಆಗ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಹೊರತು ಇವತ್ತಿನವರೆಗೂ ನಮಗೆ ಹಣ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮತ್ತೆ DC ಆಫೀಸ್ ಹತ್ರ ಬರೋವಾಗಿದೆ. ಈ ಸರ್ಕಾರ ತಕ್ಷಣವೇ ನಮಗೆ ಈ ಹಣವನ್ನು ಬಿಡುಗಡೆ ಮಾಡಬೇಕು, ಅವ್ರು ಕೊಟ್ಟಂಥ ಮಾತನ್ನು ನಮಗೆ ಉಳಿಸ್ಕೊಡ್ಬೇಕು ಅಷ್ಟೇ. ನಮಗೆ ಬೇರೆ ಏನು ನಾವು ಕೇಳ್ತಾ ಇಲ್ಲ ಸರ್. ಇಷ್ಟು ಹೋರಾಟ ಮಾಡ್ಕೊಂಡು ಬಂದರೂ ಸಹ ಅವರು ನಮಗೆ ಭರವಸೆ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಎಷ್ಟು ಸಲ ಬೀದಿಗಿಳಿಬೇಕು ಸರ್? ಒಂದು ಸಲ ಇಳಿತೀವಿ, 2 ಸಲ ಇಳಿತೀವಿ. ನಾವು ಡ್ಯೂಟಿಗಳನ್ನೆಲ್ಲ ಬಿಟ್ಕೊಂಡು ಅಲ್ಲಿ ಸಹ ಮನೆಗೆ ಕಟ್ಕೊಳ್ತಾ ಇಲ್ಲಿ ಬರ್ತಿದ್ದೀವಿ ಸರ್. ಸರ್ಕಾರ ಒಂದು ಟೈಮು ನಮಗೆ ಈ ಹಣನ ಮಾಡಿಕೊಟ್ಟಿದ್ರೆ ಅವ್ರೇನು ಮಾತು ಕೊಟ್ಟಿದ್ದಾರೆ ಆ ಹಣನ ನಮಗೆ ಬಿಡುಗಡೆ ಮಾಡಬೇಕು, ಆದಷ್ಟು ಬೇಗ ಮಾಡಬೇಕು ಸರ್. ಈಗ DC ಆಫೀಸ್ ಹತ್ರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅವರು ಈ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರು ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆ ಥರ ಒಂದು ಹೋರಾಟ ಅವಕಾಶ ಅವರು ಸರ್ಕಾರ ಮಾಡಿಕೊಡಬಾರ್ದು. ತಕ್ಷಣ ನಮ್ಮ ಹಣನ ಇವತ್ತು ಬಿಡುಗಡೆ ಮಾಡಬೇಕು ಅಂತ ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ DCಗೆ. ಆ ರೀತಿ ಪ್ರಕಾರ CM ಇರ್ಬೋದು, ಯಾರೇ ಒಂದು ಇಲಾಖೆಯವರು ನಮ್ಮ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಮತ್ತೆ ನಾವು ಹೆಣ್ಣು ಮಕ್ಕಳನ್ನ ಬೀದಿಗಿಳಿಯುವಂಥ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಳ್ತಿದ್ದೀವಿ. ಸರಸ್ವತಿ ಅಂತ. ಇಂದು ಇಡೀ ದೇಶದಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳ ಒಕ್ಕೂಟವಾಗಿ ಹರತಾಳವನ್ನು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಕಾರಣ ಸರ್ಕಾರದ ವತಿಯಿಂದ ಎಲ್ಲ ಕಾರ್ಮಿಕ ವಿರೋಧಿ ನೀತಿಗಳು ಒಂದೊಂದೇ ರೀತಿಯಲ್ಲಿ ಜಾರಿ ಆಗ್ತಿದ್ದಾವೆ. ಹಲವಾರು ವರ್ಷಗಳಿಂದ ಜಾರಿಯಲ್ಲಿರುವ ಅನೇಕ ಕಾನೂನುಗಳನ್ನು ಸ್ಕ್ರಾಪ್ ಮಾಡಿ ಕೇವಲ 4 ಕೋಡ್ಗಳಲ್ಲಿ ಎಲ್ಲ ಕಾರ್ಮಿಕ ನೀತಿಗಳನ್ನು ಜಾರಿ ತರುತ್ತಿದ್ದಾರೆ. ಆ ಎಲ್ಲ 4 ಕೋಡ್ಗಳಲ್ಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಯಾವುದೇ ರೀತಿಯ ಪ್ರಾವಿಷನ್ ಇರುವುದಿಲ್ಲ. ಎಲ್ಲವೂ ಕೂಡ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂಥ ನೀತಿಯೇ ಇರುತ್ತದೆ. ಇದಕ್ಕಾಗಿ ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಯಾವುದೇ ರೀತಿಯ ಯೋಜನೆಗಳು ಮಾಡದೇ ಇರುವುದು, ಹೊರಗುತ್ತಿಗೆಯಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸುವುದು ವಿರೋಧಿಸಿ ದೇಶದಾದ್ಯಂತ ಮುಷ್ಕರವನ್ನು ಹೊರಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ ಕೂಡ ಈ ಹರತಾಳದಲ್ಲಿ ಭಾಗಿಯಾಗಿದ್ದಾರೆ. ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ 100% ಫಾರಿನ್ ಇಕ್ವಿಟಿನ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸ್ತಾ ಇದ್ದಾರೆ, ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಬ್ಯಾಂಕ್ಗಳಲ್ಲಿ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ಗಳಲ್ಲಿ ಹೆಚ್ಚಿನ ರಿಕ್ರೂಟ್ಮೆಂಟ್ ಆಗಬೇಕು ಅನ್ನೋದನ್ನು ಕೂಡ ಒತ್ತಾಯವಾಗಿರ್ತದೆ. ಜೊತೆಯಲ್ಲಿ LPS ಎನ್ನುವ ಒಂದು ಪಿಂಚಣಿ ಯೋಜನೆ ಜಾರಿಗೆ ತಂದಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ. ಹಳೆಯ ರೀತಿಯಲ್ಲಿರುವಂಥ ಪೆನ್ಷನ್ ಸ್ಕೀಮ್ನ ಜಾರಿಗೆ ತರಬೇಕು ಅನ್ನೋದು ನಮ್ಮ ಒತ್ತಾಯವಾಗಿರುತ್ತದೆ. ಮತ್ತು ರಿಕ್ರೂಟ್ಮೆಂಟ್ ಕೂಡ ನಮ್ಮ ಇನ್ನೊಂದು ಒತ್ತಾಯವಾಗಿರುತ್ತದೆ. ಅಲ್ಲಲ್ಲಿ ಕಾರ್ಮಿಕರ ಮೇಲೆ ನಡೆಯುತ್ತಿರುವ ಹಲ್ಲೆಗಳು ನಿಲ್ಲಬೇಕು. ಇದಕ್ಕಾಗಿ ಸರಿಯಾದ ರಕ್ಷಣೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಡಿಮ್ಯಾಂಡ್ಗಳಲ್ಲಿ ಇರುತ್ತದೆ. ಈ ಎಲ್ಲದಕ್ಕೆ ವಿಚಾರವನ್ನು ಒಳಗಿಟ್ಟುಕೊಂಡು ನಾವು ಹರತಾಳ ಮಾಡ್ತಿದ್ದೇವೆ. ಕೇಂದ್ರ ಸರ್ಕಾರದ ಮತ್ತು ಸರ್ಕಾರಗಳ ಗಮನವನ್ನು ತರುತ್ತಿದ್ದೇವೆ. ಈ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಿದ್ದೇವೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ಜನ ವಿರೋಧಿ ನೀತಿಗಳನ್ನು ಒಪ್ಪೋದಿಲ್ಲ. ಕಾರ್ಪೊರೇಟ್ ಬಂಡವಾಳಶಾಹಿ ನೀತಿಗಳಿಗೆ ಧಿಕ್ಕಾರ. ಕಾಂಟ್ರಾಕ್ಟ್ ಪದ್ಧತಿಯನ್ನು ಕೈಬಿಡಿ. ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲ ನೀಡಿ. ಜಾರಿಗಾಗಿ ಸಾರ್ವತ್ರಿಕ ಪಿಂಚಣಿ 8,000 ರೂಪಾಯಿ ಜಾರಿಗಾಗಿ ಇಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ರೈತ ಕಾರ್ಮಿಕರಿಗೆ ಬಿಜೆಪಿ ಸರ್ಕಾರ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದಾದ ನಂತರ ಆಗಿನ ಸಂದರ್ಭದಲ್ಲಿ ಧರಣಿ ಸ್ಥಳಕ್ಕೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗ್ಬಿಟ್ಟು ನಾವು ಇದು ಫಲವತ್ತಾದಂತಹ ಭೂಮಿ ನಿಮ್ಮ ಪರವಾಗಿರ್ತೀವಿ, ಇದನ್ನ ಉಳಿಸ್ಕೊಳ್ಳಿನ ಪ್ರಕ್ರಿಯೆಯನ್ನು ಕೈ ಬಿಡ್ತೀವಿ ಅಂತಕ್ಕಂಥ
ಆಶ್ವಾಸನೆಯನ್ನು ಕೊಟ್ಟು ಬಂದರು. ಅದಾದ್ಮೇಲೆ ಹಿಂದಿನ ಸರ್ಕಾರ ತಂದಂತ 5 ವಿರೋಧಿ 3 ಕೃಷಿ ಕಾಯ್ದೆಗಳನ್ನ, ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ, ನೌಕರ ವಿರೋಧಿ ಕಾಯ್ದೆಗಳನ್ನ ಇವತ್ತು ನಾವು ವಾಪಸ್ ಪಡಿತೀವಿ ಅಂತಕ್ಕಂಥ ಮಾತನ್ನ, ಭರವಸೆಯನ್ನ ಹೇಳೋದ್ರಲ್ಲೇ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಹಾಕು ಎಲ್ಲ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಾದ್ಮೇಲೆ ಎಲ್ಲದನ್ನು ಕೂಡ ಮರ್ತ್ಕೊಂಡು ಮತ್ತಷ್ಟು ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕ ಒಕ್ಕೂಟಗಳ ಸಂಘಟನೆ ರಾಷ್ಟ್ರದಾದ್ಯಂತ ಚಳವಳಿಗೆ ಕರೆ ಕೊಟ್ಟಿದೆ. ಆ ಚಳವಳಿಗೆ ಇವತ್ತು ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಸಹ ಬೆಂಬಲವನ್ನು ವ್ಯಕ್ತ ಮಾಡಿದೆ. ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಇವತ್ತು ದುಡಿಯೋ ವರ್ಗದ ಜನರ ಪರವಾಗಿಲ್ಲ, ಸಂಪೂರ್ಣ ಬಂಡವಾಳಶಾಹಿಗಳ ಪರವಾಗಿ, ಕಾರ್ಪೊರೇಟ್ ಶಕ್ತಿಗಳ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಬಂಡವಾಳ ಇದ್ದರೆ ಈ ದೇಶ ಕ್ರಾಂತಿ ಆಗುತ್ತೆ, ಅಭಿವೃದ್ಧಿ ಆಗ್ತಕ್ಕಂತೆ ಅಂತ ಕಲ್ಪನೆ ಒಳಗಿದ್ದಾರೆ. ಅದು ದುಡಿಯೋ ವರ್ಗ ಇಲ್ಲದೆ ಬಂಡವಾಳ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂಪೂರ್ಣ ಬಂಡವಾಳಶಾಹಿಗಳ ಪರವಾಗಿ, ಕಾರ್ಖಾನೆ ಮಾಲೀಕರ ಪರವಾಗಿ, ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ, ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿ ಇವತ್ತು ಸಂಪೂರ್ಣ ಕಾಯ್ದೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಪೈಪೋಟಿಯಿಂದ ಇವತ್ತು ಕೇಂದ್ರ ಸರ್ಕಾರವೂ ಮಾಡ್ತಾ ಇದೆ, ರಾಜ್ಯ ಸರ್ಕಾರನೂ ಮಾಡ್ತಾ ಇದೆ. ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯ ಸರ್ಕಾರ ಎಲ್ಲ ಕಾರ್ಮಿಕ ವಿರೋಧಿ ಕಾಯ್ದೆ, ದಲಿತ ವಿರೋಧಿ ಕಾಯ್ದೆ, ರೈತ ವಿರೋಧಿ ಕಾಯ್ದೆಗಳನ್ನು ಸಂಪೂರ್ಣ ವಾಪಸ್ ಪಡಿತೀವಿ ಅಂತ ಹೇಳಿದರು. ಇವತ್ತು ಸಂಪೂರ್ಣ ಮರ್ತ್ಕೊಂಡಿದ್ದಾರೆ. ಚನ್ನರಾಯಪಟ್ಟಣ ಭೂ ಸ್ವಾಧೀನ ಹೋರಾಟದಲ್ಲಿ ಹಿಂದೆ ಧರಣಿ ಭಾಗವಹಿಸಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ನಾವಿದನ್ನು ಹಿಂಪಡಿತೀವಿ ಅಂತ ಆಶ್ವಾಸನೆ ಕೊಟ್ಟರು. ಇವತ್ತು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇವತ್ತು ಕೈಗಾರಿಕಾ ಮಂತ್ರಿ MB ಪಾಟೀಲ್ ಹೇಳ್ತಾ ಇದ್ದಾರೆ, ಇವತ್ತು ಬೇರೆ ರಾಜ್ಯದವರು 90 ಪೈಸಕ್ಕೆ ಎಕರೆ ಕೊಡ್ತಾ ಇದ್ದಾರೆ ಅಂತ. ಯಾರ ಅಪ್ಪನ ಮನೆ ಅಂತ ಕೊಡ್ತೀರಿ ನೀವು? ನಿಮ್ಮ ಭೂಮಿ ಕೊಡ್ರಿ ಪುಕ್ಷಟೆ 90 ಪೈಸಕ್ಕೆ. ಕಪ್ಪು ಹಣದಿಂದ ಭೂಮಿ ಮಾಡಿದಾರಲ್ಲ ಎಲ್ಲ ರಾಜಕಾರಣಿಗಳ ಭೂಮಿನೂ ಮೊದಲು ಕೊಡ್ರಿ. ನೀವು ಮೊದಲು ಕೊಟ್ಟು ಮಾದರಿಯಾಗಿ ರೈತರ ಹತ್ರ ಬರ್ರಿ. ಇವತ್ತು ಬೆಂಗಳೂರು ಉಸಿರು ಕಟ್ಟಿ ಹೋಗಿದೆ, ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗದೇ ಇದ್ದಂಥ ಪರಿಸ್ಥಿತಿ ಬಂದಿದೆ. ಅಂಥ ಪ್ರದೇಶದಲ್ಲಿ ಮತ್ತಷ್ಟು ಕೈಗಾರಿಕೆಗಳನ್ನು ಹಾಕ್ತಾ ಇದ್ದೀರಲ್ಲ, ಕೈಗಾರಿಕೆ ಮಾಡಿ, ನಾವು ಬೇಡ ಅನ್ನಲ್ಲ. ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ಮಾಡಿ, ಇವತ್ತು ಬೇರೆ ಬೇರೆ ಜಿಲ್ಲೆನೂ ಅಭಿವೃದ್ಧಿ ಮಾಡಿ, ಬೇರೆ ಬೇರೆ ಜಿಲ್ಲೆನೂ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಬರೀ ಬೆಂಗಳೂರು ನಗರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಬೆಂಗಳೂರು ಒಂದನ್ನೇ ಕೇಂದ್ರೀಕೃತವಾಗಿ ನೀವು ಮಾಡ್ತಾ ಇದ್ದೀರಿ. ಅದೇ ರೀತಿ ರಾಜ್ಯದ ಮೂಲೆಯಲ್ಲೂ ಕೂಡ ನೀವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿ, ನಾವು ಒಪ್ಕೊಳ್ತೀವಿ. ಇವತ್ತು ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆಯಲಿಲ್ಲ. ವಿದ್ಯುತ್ ಗತಿ ಖಾಸಗೀಕರಣದ ಬಗ್ಗೆ ಸ್ಪಷ್ಟೀಕರಣ ಇಲ್ಲ. ಕಾಯ್ದ ಮೇಲೆ ಬೆರೆಯದಂಗೆ ಸ್ವಯಂ ವೆಚ್ಚ ಯೋಜನೆ ತಂದಿದ್ದೀರಿ. ಇವತ್ತು ಆಮೇಲೆ ಮತ್ತೆ ಪುನಃ ಸ್ಮಾರ್ಟ್ ಮೀಟರ್ ಹಾಕ್ತಾ ಇದ್ದೀರಿ. ಇವತ್ತು ಕರೆನ್ಸಿ ಹಾಕ್ಸ್ಕೊಂಡು ವಿದ್ಯುತ್ ಶಕ್ತಿ ಉಪಯೋಗಿಸ್ಬೇಕು ಅಂತ ಕಾಯ್ದೆ ತರ್ತಾ ಇದ್ದೀರಿ. ಕಾರ್ಮಿಕರ ಇವತ್ತು ಕಾಯ್ದೆಗಳನ್ನು ಅವರಿಗೆ 8 ಗಂಟೆಯಿಂದ 12 ಗಂಟೆಗೆ ಅವಧಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಅವರ ಚಳವಳಿ ಮಾಡ್ತಕ್ಕಂಥ ಹಕ್ಕನ್ನು ಮಟಕು ಮಾಡ್ತಾ ಇದ್ದೀರಿ. ಇವತ್ತು ದಲಿತರ ಭೂಮಿ ಕಸ್ಕೊಳ್ತಾ ಇದ್ದೀರಿ. ಸಂಪೂರ್ಣ ದುಡಿಯೋ ವರ್ಗದ ಜನರ ವಿರೋಧವಾಗಿ ಎಲ್ಲ ಕಾಯ್ದೆಗಳನ್ನು ಮಾಡ್ತಾ ಇದ್ದೀರಿ, ಆಡಳಿತ ನಡೆಸ್ತಾ ಇದ್ದೀರಿ. ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ, ಜಂಟಿ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲರೂ ಒಟ್ಟಾಗಿದ್ದೀವಿ, ದುಡಿಯೋ ವರ್ಗದ ಜನ ಒಟ್ಟಾಗಿದ್ದೀವಿ. ಈ ದೇಶದಲ್ಲಿ ಒಂದು ಹೊಸ ರಾಜಕೀಯ ವ್ಯವಸ್ಥೆಯನ್ನು ತರ್ತೀವಿ, ನಿಮ್ಮನ್ನೆಲ್ಲರನ್ನೂ ಕೂಡ ಮನೆಗೆ ಒದ್ದೋಡಿಸ್ತೀವಿ. ಇದು ಗಮನದಲ್ಲಿ ಇರಲಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ.